ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ನಮ್ಮ ಪತ್ರಿಕಾ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಅವರನ್ನ ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರು ಹಾಗೂ ಎಲ್ಲ ಸದಸ್ಯರು ಸಂಪರ್ಕ ಮಾಡಿ 1 ವರ್ಷದಿಂದ ಸತತವಾಗಿ ಬಡ ಕುಟುಂಬಗಳ ಪರ ನಿರಂತರವಾಗಿ ವರದಿ ಹಾಗೂ ಹೋರಾಟ ಆರಂಭಿಸಿದ್ರು. ಇದರ ಜೊತೆಗೆ ನಮ್ಮ ವರದಿಯನ್ನ ಗಮನಿಸಿದ ಆರ್.ವಿ. ದೇಶಪಾಂಡೆ ಅವರು ಕೂಡ ಪ್ರಯತ್ನಶೀಲರಾದರು. ಇದೇ ರಾಜ್ಯ ಮಟ್ಟದ ಅಧಿಕಾರಿಗಳು, ವಸತಿ ಸಚಿವಾಲಯ ಹೀಗೆ ಹಲವಾರು ಅಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದ ಫಲವಾಗಿ 2 ದಿವಸಗಳ ಹಿಂದಷ್ಟೇ ಶಾಸಕ ಆರ್.ವಿ. ದೇಶಪಾಂಡೆ ನೇತೃತ್ವದಲ್ಲಿ 840 ಅರ್ಜಿಗಳ ಪೈಕಿ 108 ಮನೆಯನ್ನ ಹಸ್ತಾಂತರ ಮಾಡುವುದಕ್ಕೆ ಮುಂದಾಗಿ ಮೊನ್ನೆ 74 ಜನ ಬಡವರಿಗೆ ಮನೆಗಳ ಹಕ್ಕುಪತ್ರವನ್ನು ಕೂಡ ವಿತರಣೆ ಮಾಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ನಡೆಸಿದ ಸಂವಾದದಲ್ಲಿ ಮಾತನಾಡಿ ಮನೆಗಳ ಹಂಚಿಕೆ ಹಾಗೂ ವಿವಿಧ ವಿಷಯಗಳ ಬಗ್ಗೆ ಮಾಹಿತಿ ಹಂಚಿಕೊಂಡಿದ್ದಾರೆ. ಆದರೆ ವಿಪರ್ಯಾಸ ಅಂದ್ರೆ ಮನೆಗಳನ್ನ ನಿರ್ಮಿಸಿದ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳ ಗೈರು ಹಾಗೂ ಇನ್ನೂ ಮನೆಗಳನ್ನ ನಿರ್ಮಿಸಬೇಕಾದ ಜವಾಬ್ದಾರಿ ಹೊತ್ತ ಗುತ್ತಿಗೆದಾರ ಗೈರಾಗಿರುವುದು ಸಾಕಷ್ಟು ಸಂಶಯ ಎಡೆ ಮಾಡಿಕೊಟ್ಟಿದೆ. ಇನ್ನು ದಾಂಡೇಲಿ ಸಮಗ್ರ ಹೋರಾಟ ಸಮಿತಿ ಸದಸ್ಯರು ಆರ್.ವಿ. ದೇಶಪಾಂಡೆಗೆ ಸನ್ಮಾನ ಮಾಡಿದ್ರೆ ಎಲ್ಲ ಫಲಾನುಭವಿಗಳು ಹಾಗೂ ಸದಸ್ಯರು ಹೋರಾಟ ಸಮಿತಿ ಅಧ್ಯಕ್ಷ ಅಕ್ರಮ್ ಖಾನ್ ಅವರಿಗೆ ಹೃದಯಪೂರ್ವಕವಾಗಿ ಸನ್ಮಾನ ಮಾಡಿದ್ದಾರೆ. ಆದರೆ ಶಾಸಕ ದೇಶಪಾಂಡೆ ಅವರು ಮನವಿ ಪತ್ರ ಸಲ್ಲಿಸಲು ಬಂದ ಹೋರಾಟಗಾರನ ವೇದಿಕೆಯಲ್ಲೇ ಹೀಯಾಳಿಸಿರೋದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಟ್ಟಿದೆ. ಹಾಗಾಗಿ ನಾ ಜೀವನದಲ್ಲಿ 50 ವರ್ಷ ರಾಜಕೀಯ ಜೀವನದಲ್ಲಿ 50 ವರ್ಷ 71 ईस्वी यूथ कांग्रेस प्रेसिडेंट इधर ಎಷ್ಟು ವರ್ಷ ಆಯ್ತು? क्या साहब कितने वर्ष हुए? तुम्हारा गणित अच्छा बोलते, बोलने को आता नहीं, बोलो. देखो टाइम 30 वर्ष बोला, क्या पागल है? देखो 50 वर्ष हो गए. मैं पहले बोला कर 2 मिनट पहले 50 वर्ष है, क्योंकि वो तो शुरू लगे तुम सब ज्यादा मटन खाता है, कम कर दो. बाल मटन ತಿನ್ನಬಾರದು, ಮಟನ್ ಬಾಲ್ ತಿಂದ್ರೆ ದಮ್ ಆಗುತ್ತಿದೆ ಎಲ್ಲ. ಫಿಶ್ ತಿನ್ಬೇಕು, ಫಿಶ್ ತಿನ್ನಬೇಕು, ಫಿಶ್ ಒಳ್ಳೆದಿರ್ತದೆ. ಬುದ್ಧಿವಂತ ಮುಂಚೆ ಗಿದ್ದಿ ಕರೆ ಬದು. ಹಾಗಾಗಿ ನನಗೂ ಬೇಜಾರಿದೆ. ಅದೇ ಜನ ತಿಳ್ಕೊಳ್ಬೇಕು. ಜನ ಬಗ್ಗೆ ಏನಿಲ್ಲ ಪಾಪ, ಫಲಾನುಭವಿಗಳ ಏನು ಕಾಯ್ತಾರೆ. ಆ भी लड़बे, जा भी लड़बे, बीजापुर की खबर ला जरा बरಲ್ಲ. इंदू ಇಲ್ಲ, बुद्धू ಇಲ್ಲ, बीजापुर की खबर ला. एक खबर बीजापुर में क्या खबर है? गोल गुम्बज है, गोल गुम्बज है, गोल गुम्बज है बोलने का होता है. ಹಾಗಾಗಿ ಈ ಮನೆಗಳು ದುರ್ದೈವದಿಂದ ಮತ್ತೆ ದಾಂಡೇಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ದೇಶಪಾಂಡೆ ಸಾಹೇಬರು ಸಿಕ್ಕಿದ್ದಾರೆ. ವಿಶೇಷವಾಗಿ ಇವತ್ತು ಒಂದ್ ರೀತಿ ದಾಂಡೇಲಿಲಿ ಅತ್ಯಂತ ಮರೀಚಿಕೆಯಾಗಿರ್ತಕ್ಕಂಥ ಮನೆಗಳನ್ನ ವಿತರಣೆ ಮಾಡಿದ್ದಾರೆ ಬಡವರಿಗೆ. ವಿಶೇಷವಾಗಿ ಅವ್ರ ಹತ್ರ ಅಭಿಪ್ರಾಯ ಹಂಚ್ಕೊಳ್ಳೋಣ. ಸರ್ ನಮಸ್ತೆ. ತುಂಬಾ ಸುದೀರ್ಘದ ನಂತರ ಬಡವರಿಗೆ ಮನೆಗಳು ಕೊಟ್ಟಿದ್ದೀರಾ. ವಿಶೇಷವಾಗಿ ಕೊಟ್ಟಿಲ್ಲ, ವಿಳಂಬ ಆಗಿತ್ತು. ಈ ಮನೆ ಕಟ್ಟಲಿಕ್ಕೆ ವಿಳಂಬ ಆಗಿರ್ಬೋದು. ಇಲ್ಲ ಸಾವಿರಾರು ಮನೆಗಳು ಸ್ಲಮ್ ಬೋರ್ಡ್ದಲ್ಲಿ ಜನತಾ ಮನೆಯಲ್ಲಿ ಕೊಟ್ಟಿದ್ದೇವೆ. ಹಳ್ಳಿಯಾಡೋಡು ಮುಂದೆ ನೋಡಿದ್ರೆ ಎಲ್ಲ ಆಶ್ರಯ ಮನೆ ಕಾಣಿಸ್ತವೆ, ಸ್ಲಮ್ ಬೋರ್ಡ್ ಮನೆಗಳು ಕಾಣಿಸ್ತವೆ, ನವಗ್ರಾಮ ಮಾಡಿದ್ದೇವೆ. ಹಾಗಾಗಿ ಇದು ಸಿರೀಸ್ ಏನಿತ್ತು ಹೌಸಿಂಗ್ ಬೋರ್ಡ್ ಆಗ್ಬೇಕಾಗಿತ್ತು, ಸ್ವಲ್ಪ ವಿಳಂಬ ಆಗಿದ್ದು ನಿಜ. ಅದೇ ಆ ಮಾತು ನಾನೇ ನನ್ನ ಮಾತಲ್ಲಿ ಹೇಳಿದ್ದೇನೆ, ಗೊತ್ತಲ್ಲ. ಹಾಗಾಗಿ ವಿಳಂಬ ಆಗಿದೆ ಅಂದ್ರೆ ಕಾಂಟ್ರಾಕ್ಟರ್ದಿಂದ ಆಗಿದೆ, ಇದೇನು ಯಾರು ಮುನ್ಸಿಪಾಲಿಟಿದಿಂದ ಅಥವಾ ಸರ್ಕಾರಿ ಯಾವುದು ಏಜೆನ್ಸಿಯಿಂದ ಆಗಿಲ್ಲ. ಸಾಕಷ್ಟು ಬಡವರಿಗೆ ಸಾಕಷ್ಟು ನಿಮ್ಮನ್ನ ಜ್ಞಾಪಕ ಮಾಡ್ಕೊತವ್ರೆ. ವಿಶೇಷವಾಗಿ ಸಾಕಷ್ಟು ಬಡವರಿಗೆ ಕೊಟ್ಟಿದ್ದೀರಾ. ಅವ್ರಿಗೆಲ್ಲ ಏನ್ ಹೇಳಿಕ್ ಬಯಸ್ತೀರಾ? ನೋಡಿ, ಬಡತನ ಬಹಳ ಕೆಟ್ಟದು. ಬಡತನ ಯಾರಿಗೂ ಬರಬಾರ್ದು, ಯಾರಿಗೂ ಬರಬಾರ್ದು. ಬಡತನ ನಿರ್ಮೂಲನೆ ಮಾಡುವುದು ನಮ್ಮ ಗುರಿ. ಅದೇ ಆ ಗುರಿಯಲ್ಲಿ ಯಾರ ಮನೆ ಇಲ್ಲ, ಯಾರು ಉದ್ಯೋಗ ಇಲ್ಲ. ಈ ನಮ್ಮ ರೂಟ್ ಸಿಟಿ ಅದೇ ಹಳ್ಳಿಯಾಳದಲ್ಲಿ 22,000 ಜನಕ್ಕಿಂತ ಹೆಚ್ಚು ಜನರಿಗೆ ಉಚಿತವಾಗಿ ಊಟ, ತಿಂಡಿ, ವಸತಿ ಕೊಟ್ಟು ತರಬೇತಿ ಕೊಟ್ಟಿದ್ದೇವೆ. ಅದರಲ್ಲಿ 70% ಜನ ಸ್ವಾವಲಂಬಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈಗ ಹೆಣ್ಮಕ್ಳು ಬರ್ತಿದ್ರು, ನಾನು ನಿಮ್ಗೆ ತರಬೇತಿ ಕೊಡ್ತೇನೆ, ತರಬೇತಿ ಬೇಡ, ಕೆಲಸ ಕೊಡಿ. ಹೆಂಗೆ ಕೊಡ್ತಾರೆ ಕೆಲಸ? ಯಾರು ಕೊಡ್ಲಿ. ದೇಶದಲ್ಲಿ, ಈ ಜಗತ್ತಲ್ಲಿ ದೇವರು ಕೊಡುದಿಲ್ಲ. ದೇವ್ರಿಗೂ ಪ್ರಾರ್ಥನೆ ಮಾಡ್ಬೇಕಾಗ್ತದೆ, ದೇವ್ರಿಗೂ ಹಣ್ಣು ಹಂಪಲು ಇಡಬೇಕಾಗ್ತದೆ, ಅವಾಗ ದೇವ್ರ ಪ್ರಸನ್ನ ಆಗ್ತಾರೆ. ಹಾಗೆ ಯಾರ ಕೈ ಅದಾವಲ್ಲ, ದೇವ್ರು ಯಾಕೆ ಕೊಟ್ಟಾನೆ? ಕೆಲಸ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ. ಸೊ ಕೆಲಸ ಮಾಡಿದರೆ ಯಾರು ದುಡ್ಡು ಸಿಗ್ಲಿಕ್ಕೆ ಸಾಧ್ಯ, ಅದು ಅವ್ರಿಗೆ ಹೇಳ್ದೀಗ. ಹಾಗಾಗಿ ಬಡತನ ಬಹಳ ಕೆಡ್ತು.
ಬಡತನ ಮೇಲೆ ಭಾಷಣ ಮಾಡಬಹುದು. ಅದು ಬಡವರ ಕಷ್ಟ ಗೊತ್ತಿರುತ್ತೆ. ಹಾಗಾಗಿ ನಮ್ಮ ಪಕ್ಷ ಆಗಲಿ, ನಮ್ಮ ಸರ್ಕಾರ ಆಗಲಿ, ನಾವಾಗಲಿ ಎಷ್ಟು ಬಡವರಿಗೆ ಸಹಾಯ ಮಾಡ್ಲಿಕ್ಕೆ ಸಾಧ್ಯ. ಅವ್ರು ಯಾವ ಸಮಾಜದವ್ರು ಇರಲಿ, ಯಾವ ಧರ್ಮದವ್ರು ಇರಲಿ, ಯಾವ ಪಕ್ಷದವ್ರು ಇರಲಿ. ನಾನು ಭಾಷಣದಲ್ಲಿ ಹೇಳಿದೆ, ನಾ ಪಕ್ಷ ನೋಡುದಿಲ್ಲ ಅಂತ ಹೇಳಿದೆ. ಯಾರ ಮನೆ ಇಲ್ಲ, ಅವ ಯಾವ ಪಕ್ಷದವನು ಇರ್ಬೋದು, ಆ ಮನೆ ಸಿಗ್ಬೇಕು. ಇದು ನನ್ನ ಧ್ಯೇಯ. ಆ ದಿಕ್ಕಿನಲ್ಲಿ ನಾ ಹೆಜ್ಜೆ ಆಗ್ತಾ ಇದ್ದೇನೆ. ಹಾಗಾಗಿ ಇವತ್ತು ಕೆಲವು ಮನೆಗಳು ಕೊಟ್ಟಿದ್ದೇವೆ, ಇನ್ನೂ ಕೊಡಬೇಕಾಗಿದೆ. ಅದು ಸಹ ಆದಷ್ಟು ಬೇಗನೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತೇವೆ. ಸರ್, ನಿನ್ನೆ ಒಂದು ಘಟನೆ ಆಗಿದೆ ಸರ್. ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಮತ್ತೆ HDK ಅವರು ಒಂದ್ ರೀತಿ ಭೇಟಿಯಾಗಿರ್ತಕ್ಕಂಥದ್ದು ರಾಜ್ಯವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಸರ್. ನನಗೇನು ಗೊತ್ತಿಲ್ಲ ಸರ್, ವಾಲ್ಮೀಕಿ ಹಗರಣ ಮತ್ತೆ ಮುಖ ಹಗರಣ ನೋಡಿ, ಒಂದು ಮಾತು ಹೇಳ್ತೇನೆ. ಈಗಾಗಲೇ ಮುಖ್ಯಮಂತ್ರಿಗಳು ಇದರ ಬಗ್ಗೆ ವಿಚಾರಣೆ ಮಾಡ್ಲಿಕ್ಕೆ ಆದೇಶ ಮಾಡಿದ್ದಾರೆ. ವಿಚಾರಣೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಯಡಿಯೂರು ವಿಚಾರಣೆ ಮಾಡ್ಲಿ ಅಂತ ಹೇಳಿದ್ದಾರೆ. ಏನ್ ತಪ್ಪದೆ ಮಾಡ್ಲಿ, ಆದ್ರೆ ರಾಜಕೀಯ ಉದ್ದೇಶದಿಂದ ಆಗ್ಬಾರ್ದು. ಯಡಿಯೂರು ಪಾರದರ್ಶಕವಾಗಿ ವಿಚಾರಣೆ ಮಾಡ್ಬೇಕು, ಅದೇನು ತೊಂದರೆ ಇಲ್ಲ. ಯಾಕೆ ನಿಲ್ಲಿಸ್ಲಿಕ್ಕೆ ಬರ್ತದೆ? ಸ್ವತಃ ಮುಖ್ಯಮಂತ್ರಿ ಹೇಳಿದಾರಲ್ಲ, ಇವತ್ತು ಪತ್ರಿಕೆ ಅದೇ ನೋಡಿ, ಮಾಡ್ಲಿ ಅಂತ ಹೇಳಿದ್ದಾರೆ. ಮತ್ತೆ ಡೆಂಗ್ಯೂ ಜಾಸ್ತಿ ಆಗ್ತಾ ಇದೆ ನೋಡಿ. ನಾ ಎಲ್ಲರಿಗ ಮನವಿ ಮಾಡ್ತಾ ಇದ್ದೇನೆ, ಡೆಂಗ್ಯೂ ಬೆಳೀತಾ ಇದೆ. ನಾ ಇವತ್ತು ಮಾತಲ್ಲಿ ಹೇಳ್ಬೇಕಾಗಿತ್ತು, ಡೆಂಗ್ಯೂ ಬೆಳೀತಾ ಇದೆ. ಹಾಗಾಗಿ ಜನ ಮನೆ ಸ್ವಚ್ಛ ಇಡಬೇಕು, ಅಂಗಳ ಸ್ವಚ್ಛ ಇಡಬೇಕು, ಸ್ವಚ್ಛ ಬಟ್ಟೆಗಳು ಉಪಯೋಗ ಮಾಡಬೇಕು, ನೀರು ಬಿಸಿ ನೀರು ಕಾಯಿಸಿ ಕುಡಿಬೇಕು. ಯಾವ ತರದ ಸಂರಕ್ಷಣೆ ತಗೊಳ್ಳಿಕ್ಕೆ ಸಾಧ್ಯ ಎಲ್ಲ ತಗೊಳ್ಬೇಕು. ಡೆಂಗ್ಯೂ ಬಹಳ ಹರಿತಾ ಇದೆ. ಅದು ಸರ್ಕಾರದಿಂದ ಎಲ್ಲ ಕ್ರಮಗಳು ತಗೊಂಡಿದ್ದೇವೆ. ಎಲ್ಲ ಆಸ್ಪತ್ರೆಯಲ್ಲಿ ಔಷಧಿಗಳ ವ್ಯವಸ್ಥೆ ಮಾಡಿದ್ದೇವೆ, ಸ್ಟೋರೇಜ್ ಮಾಡಿದ್ದೇವೆ. ಎಲ್ಲೇ ಯಾವುದೇ ತರದ ಕೊರತೆ ಇಲ್ಲ. ಅದು ಜನ ಜಾಗೃತ ಆಗ್ಬೇಕು. ಜನ ನಿಷ್ಕಾಳಜಿ ಮಾಡುವುದು, ಏನೋ ಹೋಗಿ ಎಲ್ಲರೂ ತಿನ್ನುವುದು, ಅದೆಲ್ಲ ಮಾಡಬಾರ್ದು. ಧನ್ಯವಾದಗಳು. ಒಟ್ಟಾರೆ ನಿರಂತರವಾಗಿ ವರದಿ ಹಾಗೂ ಹೋರಾಟಗಳ ಫಲವಾಗಿ ಮನೆಗಳನ್ನ ಬಡವರಿಗೆ ಕೊಡಿಸಿದ ಪ್ರಯತ್ನದಲ್ಲಿ ನಮ್ಮ ಪತ್ರಿಕಾ ಸಮೂಹದ ಪಾತ್ರವೂ ಇರೋದ್ರಿಂದ ನಮಗೆ ಆತ್ಮತೃಪ್ತಿ ಇದೆ. ತಾಜಾ ಸುದ್ದಿಗಾಗಿ AJ News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.